ಬಿಜೆಪಿ ಸರ್ಕಾರದ ವಿರುದ್ಧ 40% ಆರೋಪ ಮಾಡಿದ್ದ ಕಾಂಗ್ರೆಸ್ಸಿಗೆ ಇದೀಗ ಬಿಜೆಪಿ ನಾಯಕರು ಹೊಸ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ 40% ಮತ್ತು ಪೇ ಸಿಎಂಗೆ ಕೌಂಟರ್ ಕೊಟ್ಟ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಅಣಕು ಮಾಡಿ ಗೋಡೆ ಬರಹ ಬರೆದಿದೆ. ಜಸ್ಟ್ ಲೂಟ್ ಇಟ್, ಫ್ಲಾಟ್ 60% ಅಂತ ಗೋಡೆ ಬರಹ ಬರೆದಿದ್ದು, ಹಗಲಾಗ್ಲಿ ರಾತ್ರಿ ಆಗ್ಲಿ ಬರೀ ಲೂಟಿ ಮಾಡೋದೇ ಕೆಲಸ ಅಂತ ಸ್ಲೋಗನ್ ಬರೆದಿದೆ. ಸಿಎಂ ಸಿದ್ದರಾಮಯ್ಯ ಭಾವಚಿತ್ರದ ಮುಂದೆ ಈ ರೀತಿ ಬರೆದು ಕಾಂಗ್ರೆಸ್ ಸರ್ಕಾರದ ಕಾಲೆಳೆದಿದೆ. ಲಿಂಗಾಯತ ಸಭೆ ಸಮಾವೇಶ ಮಾಡದಂತೆ ಮಾಜಿ ಸಿಎಂ ಯಡಿಯೂರಪ್ಪ ಶಾಸಕ ರೇಣುಕಾಚಾರ್ಯಗೆ ಸೂಚನೆ ನೀಡಿದ್ದಾರೆ. ನಿನ್ನೆ ರಾತ್ರಿ ರೇಣುಕಾಚಾರ್ಯರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿರೋ ಯಡಿಯೂರಪ್ಪ ಯಾವುದೇ ಲಿಂಗಾಯತ ಸಭೆ ಸಮಾವೇಶ ಮಾಡಬೇಡಿ ಎಂದಿದ್ದಾರೆ. ಈ ವೇಳೆ ವಿಜೇಂದ್ರ ಕೂಡ ಅಲ್ಲೇ ಉಪಸ್ಥಿತರಿದ್ದರು. ಯಡಿಯೂರಪ್ಪ ವಿಜೇಂದ್ರ ಸೇರಿ ಸಮಾವೇಶ ಮಾಡಿಸ್ತಿದ್ದಾರೆ ಅನ್ನೋ ಸಂದೇಶ ಹೋಗಬಾರದು, ಈ ಹಿನ್ನೆಲೆ ಸಭೆ ನಿಲ್ಲಿಸಿ ಅಂತ ಯಡಿಯೂರಪ್ಪ ಸೂಚನೆ ನೀಡಿದ್ದಾರೆ. ಈ ಹಿಂದೆ ಕೂಡ ಯಡಿಯೂರಪ್ಪ ಇದೇ ರೀತಿ ಸೂಚನೆ ನೀಡಿದ್ರು, ಆದರೆ ಆ ಬಳಿಕವೂ ಸಭೆ ನಡೆಸಿದ್ರು. ಈ ಬಾರಿ ಬಿಎಸ್ವೈ ಮಾತಿಗೆ ಕಟ್ಟು ಬಿದ್ದು ರೇಣುಕಾಚಾರ್ಯ ಸಭೆ ನಿಲ್ಲಿಸ್ತಾರಾ? ಕಾದು ನೋಡಬೇಕಿದೆ. ರಾಜ್ಯದ ಜನರಿಗೆ ಒಂದರ ಮೇಲೊಂದು ದರ ಏರಿಕೆ ಶಾಕ್ ಸಿಗ್ತಿದೆ. ಬಸ್ ಟಿಕೆಟ್, ಮೆಟ್ರೋ ಪ್ರಯಾಣ ದರದ ಬೆನ್ನಲ್ಲೇ ಇದೀಗ ಹಾಲಿನ ದರ ಏರಿಕೆ ಶಾಕ್ ಎದುರಾಗಿದ್ದು, ಮಧ್ಯಮ ವರ್ಗದ ಜನರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳಲಿದೆ. ಅಧಿವೇಶನದ ಬಳಿಕ ಪ್ರತಿ ಲೀಟರ್ ಹಾಲಿನ ದರ ₹5 ಏರಿಕೆ ಆಗೋದು ಬಹುತೇಕ ಖಚಿತವಾಗಿದೆ. ಇಂದು ಹಾಲಿನ ದರ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಚರ್ಚೆ ನಡೆಸಲಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಹಾಲಿನ ದರ ಏರಿಸುವಂತೆ ರೈತರು ಪ್ರತಿಭಟನೆ ನಡೆಸಿ ಒತ್ತಡ ಹೇರಿದ್ರು. ಹಾಲು ಒಕ್ಕೂಟಗಳು ಕೂಡ ದರ ಏರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.